ಆತ್ಮೀಯ ವೀಕ್ಷಕರೇ, ಯುವನಿಧಿ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಡಿಸೆಂಬರ್ ತಿಂಗಳ ಹಣ ಈಗಾಗಲೇ ಸ್ಯಾಂಕ್ಷನ್ ಆಗಿದೆ. ಬಟ್ ಯಾವಾಗ ಕ್ರೆಡಿಟ್ ಆಗುತ್ತೆ ಅಂತೇಳಿ ಕೇಳ್ತಾ ಇದ್ರೆ ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಬಟ್ ಜನವರಿ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ ಕೆಲವೊಂದಿಷ್ಟು ತೊಂದರೆಗಳಾಗ್ತಾ ಇತ್ತು. ಆಧಾರ್ ಡೀಟೇಲ್ಸ್ ಫ್ಲಕ್ಚ್ ಆಗ್ತಾ ಇಲ್ಲ, ಮಾರ್ಕ್ಸ್ ಎಂಟ್ರಿ ಮಾಡೋಕ್ಕೆ ಬರ್ತಾ ಇಲ್ಲ ಅಂತೇಳಿ ಕೂಡ ಕಮೆಂಟ್ ಮಾಡಿದರೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ದಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಆಗಿದ್ರೆ ಬನ್ನಿ. ಡಿಸೆಂಬರ್ ತಿಂಗಳ ಅಮೌಂಟ್ ಏನಿದೆಯಲ್ಲ ಸ್ನೇಹಿತರೆ, ಡಿಸೆಂಬರ್ ಮಂತ್ ತಿಂಗಳ ಅಮೌಂಟ್ ಏನಿದೆಯಲ್ಲ ಸ್ನೇಹಿತರೆ, ಇದು ಈಗಾಗಲೇ ಒಂದು 80 to 90% ಜನರಿಗೆ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ. ನೀವು ಹೋಗಿ DBT ಸ್ಟೇಟಸನ್ನು ಚೆಕ್ ಮಾಡ್ಕೋಬೋದು. ಅಲ್ಲಿ ಕೆಲವೊಬ್ಬರಿಗೆ DBT ಫುಶೂಟ್ ಅಂತ ತೋರಿಸ್ತಾ ಇದೆ. DBT ಫುಶೂಟ್ ಅಂತ ತೋರಿಸಿದ್ರೆ ಏನೂ ತೊಂದರೆ ಇಲ್ಲ. ಬಟ್ ಅಲ್ಲಿ ಏನಾದರೂ 180 days ಕಂಪ್ಲೀಟ್ ಅಂತ ತೋರಿಸಿದ್ರೆ ಅಮೌಂಟ್ ಯಾವಾಗ ಕ್ರೆಡಿಟ್ ಆಗುತ್ತೆ. ಯಾಕೆಂದರೆ ಯುವನಿಧಿಯಲ್ಲಿ ಇರತಕ್ಕಂಥ ಒಂದು ರೂಲ್ಸ್ ಏನಪ್ಪ ಅಂದರೆ DBT ಫುಶೂಟ್ ಅಂತ ಏನಾದರೂ ತೋರಿಸ್ತಿದ್ರೆ ವಿತಿನ್ 7 ವರ್ಕಿಂಗ್ ಡೇಸ್ ಒಳಗೆ ನಿಮ್ಮ ಖಾತೆಗೆ ಡಿಸೆಂಬರ್ ತಿಂಗಳ ಹಣ ಡಿಗ್ರಿ ಮುಗಿದವರಿಗೆ 3,000, ಡಿಪ್ಲೊಮಾ ಮುಗಿದವರಿಗೆ 1,500 ಕ್ರೆಡಿಟ್ ಆಗುತ್ತೆ. ಬಟ್ 180 days ಕಂಪ್ಲೀಟ್ ಅಂತ ತೋರಿಸಿದ್ರೆ 180 days ಅಂದರೆ ಎಷ್ಟು ತಿಂಗಳಾಯಿತು ಗೊತ್ತಾ? 6 ತಿಂಗಳಾಯಿತು. 6 ತಿಂಗಳಾದ್ಮೇಲೆ ಅಮೌಂಟ್ ಬರುತ್ತಾ ಅಂತೇಳಿ ಈ ರೀತಿ ಕಮೆಂಟ್ ಮಾಡ್ತಾ ಇದ್ದೀರಿ. ಇಲ್ಲ ಸ್ನೇಹಿತರೆ, 1ನೇ ತಾರೀಕಿಂದ 15ನೇ ತಾರೀಕುವರೆಗೂ ಏನು ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿರ್ತೀರಲ್ಲ ಇವರಿಗೆ DBT ಫುಶೂಟ್ ಅಂತ ತೋರಿಸ್ತಾ ಇದೆ. ಸರ್ಕಾರದ ಕಡೆಯಿಂದ ಇವರಿಗೆ ಫಂಡ್ ರಿಲೀಸ್ ಆಗಿದೆ ಅಂತೇಳಿ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಬಟ್ ಏನು 180 days ಕಂಪ್ಲೀಟ್ ಅಂತ ಯಾರಿಗೆ ತೋರಿಸ್ತಾ ಇದೆಯಲ್ಲ ಅವರಿಗೆ ನೆಕ್ಸ್ಟ್ ಹಂತದಲ್ಲಿ ಫಂಡ್ ರಿಲೀಸ್ ಆದಾಗ ಏನು 15ನೇ ತಾರೀಕಿಂದ 25ನೇ ತಾರೀಕು ಒಳಗಡೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿರ್ತೀರ, ಆ ರೀತಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದವರಿಗೆ ಇನ್ನೂ ಫಂಡ್ ರಿಲೀಸ್ ಆಗಿಲ್ಲ. ಫಂಡ್ ರಿಲೀಸ್ ಆದಮೇಲೆ ಅಮೌಂಟು ಕ್ರೆಡಿಟ್ ಆಗುತ್ತೆ ಅಂತೇಳಿ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಮತ್ತು ಜನವರಿ ಮಂತ್ ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ಹೇಳೋದಾದರೆ ನಿಮ್ಗೇನಾದರೂ ಕೆಲವೊಬ್ಬರಿಗೆ OTP ಬರ್ತಾ ಇಲ್ಲ, ಕೆಲವೊಬ್ಬರಿಗೆ ಆಧಾರ್ ಡೀಟೇಲ್ಸ್ ಫ್ಲಕ್ಚ್ ಆಗ್ತಾ ಇಲ್ಲ. ಇದಕ್ಕಿಂತ ಮುಂಚೆ ಈ ಸಮಸ್ಯೆಗಳು ಇದ್ದವು ಸ್ನೇಹಿತರೆ. ಬಟ್ ಈಗ ಸದ್ಯಕ್ಕೆ ಸರ್ವರ್ದು ಯಾವುದೇ ಪ್ರಾಬ್ಲಮ್ ಇಲ್ಲ. ನೀವು ಆರಾಮವಾಗಿ ಸೆಲ್ಫ್ ಡಿಕ್ಲರೇಷನ್ನ ಮಾಡಿಸ್ಬೋದು. ಇವನ್ನು 2-3 days ಇದೆ. ಇಷ್ಟರೊಳಗಡೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದರೆ ನಿಮಗೆ 3,000 ಹಣ, ಡಿಗ್ರಿ ಮುಗಿದವ್ರಿಗೆ ಡಿಪ್ಲೊಮಾ ಮುಗಿದವ್ರಿಗೆ 15,000 ಹಣ, 1,500 ಹಣ ಬರುತ್ತೆ. ಬಟ್ ನೀವೇನಾದರೂ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ ಏನಾದರೂ ತೊಂದರೆ ಮಾಡಿಕೊಂಡ್ರೆ ನಿಜವಾಗ್ಲೂ ಹೇಳ್ತೀನಿ, ಸೆಲ್ಫ್ ಡಿಕ್ಲರೇಷನ್ ಆಗಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಹಣ ಕ್ರೆಡಿಟ್ ಆಗೋದಿಲ್ಲ. ನೆನ್ಪಿಟ್ಕೊಳ್ಳಿ, ಸೆಲ್ಫ್ ಡಿಕ್ಲರೇಷನ್ ಏನಾದರೂ ಬರ್ತಾ ಇದ್ದರೆ ಅದಕ್ಕೆ ಸೊಲ್ಯೂಷನನ್ನು ಕೊಟ್ಟು ಬಿಡ್ತೀನಿ. ಏನಂದರೆ ನಿಮ್ದು ಏನಾದರೂ ಆಧಾರ್ ಡೀಟೇಲ್ಸ್ ಫ್ಲಕ್ಚ್ ಆಗ್ತಾ ಇಲ್ಲ ಅಂದರೆ ಆಲ್ಮೋಸ್ಟ್ ನನ್ನ ಸಲಹೆ ಏನಪ್ಪ ಅಂದರೆ ನೆಟ್ವರ್ಕ್ ಫ್ರೀ ಇದ್ದಾಗ ಒಂದು ಸಲ ಟ್ರೈ ಮಾಡಿ, ಇಲ್ಲ ವೆಯ್ಟ್ ಮಾಡಿ. ನೀವು ಆಧಾರ್ ಅಥೆಂಟಿಕೇಷನ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಒಂದು 2 ಅಥವಾ 1 ನಿಮಿಷ 2 ನಿಮಿಷ ವೆಯ್ಟ್ ಮಾಡಿ. ಆಧಾರ್ ಡೀಟೇಲ್ಸು ಫ್ಲಕ್ಚ್ ಆಗುತ್ತೆ. ಓಕೆ, ಯಾಕೆಂದರೆ ನಂದು ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ ಅದೇ ರೀತಿ ಆಯಿತು, ಆಧಾರ್ ಡೀಟೇಲ್ಸ್ ಫ್ಲಕ್ಚ್ ಆಗುತ್ತೆ. ಬಟ್ ಕೆಲವೊಬ್ಬರಿಗೆ ಡಿಸೆಂಬರ್ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ ಕೆಲವೊಂದಿಷ್ಟು ಫಾರ್ಮೆಟ್ ಚೇಂಜ್ ಆಗಿತ್ತು. ಅದೇ ಫಾರ್ಮೆಟಲ್ಲಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ತಾ ಇರೋರಿಗೆ ನನ್ನ ಸಲಹೆ, ಅದೇ ಫಾರ್ಮೆಟಲ್ಲಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ತಾ ಇದ್ದೀರಲ್ಲ ಅವರಿಗೆ ಅಲ್ಲಿ ಅಗ್ರಿಗೇಟ್ ಪರ್ಸೆಂಟೇಜ್ ಅಂತ ತಗೊಳ್ಳಿ. ಕೆಳಗೆ ನೀವು ಮಾರ್ಕ್ಸ್ ಏನು ಎಂಟ್ರಿ ಮಾಡ್ತಾ ಇದ್ದೀರಲ್ಲ ಅಲ್ಲಿ ನೀವು ಅತಿ ಹೆಚ್ಚು ಅಂಕಗಳನ್ನು ಪಡೆದುಕೊಂಡಿರ್ತಕ್ಕಂಥ 3 ಸಬ್ಜೆಕ್ಟ್ಗಳ ಹೆಸರನ್ನು ಕೆಳಗೆ ಬಂದರೆ ನೀವು ಇನ್ನು ಆ ಸಬ್ಜೆಕ್ಟಲ್ಲಿ ಎಷ್ಟು ಅಂಕಗಳನ್ನು ಪಡೆದಿದ್ದೀರಲ್ಲ ಅವುಗಳನ್ನು ಜಾಸ್ತಿ ಪಡೆದಿರ್ತಕ್ಕಂಥ ಅಂಕಗಳು ಅದರ ಕೆಳಗೆ ಕಡಿಮೆ ಈ ರೀತಿ ಎಂಟ್ರಿ ಮಾಡ್ಕೊತಾ ಬರಬೇಕು. ಎಂಟ್ರಿ ಮಾಡಿದ್ರೆ ನಿಮ್ಮದು ಸೆಲ್ಫ್ ಡಿಕ್ಲರೇಷನ್ ಡನ್ ಆಗುತ್ತೆ ಸ್ನೇಹಿತರೆ, ಯಾವುದೇ ತೊಂದರೆ ಇಲ್ಲ. ಬಟ್ ಇನ್ನೊಂದು ಸೆಲ್ಫ್ ಡಿಕ್ಲರೇಷನ್ ಆದಷ್ಟು ಬೇಗ ಒಂದು 5 ನಿಮಿಷದ ಒಳಗಡೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿ. ಯಾರನ್ನೋ ಫೋನ್ ಮಾಡಿಕೊಂಡು ಕೇಳಿಕೊಂಡು ನಿಧಾನವಾಗಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದ್ರೆ ಅದು ಸರ್ವರ್ ಎರರ್ ಅಂತ ತೋರಿಸುತ್ತೆ. ಮತ್ತು ಇದೇ ರೀತಿಯಾಗಿ ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹವನ್ನು ವಿಡಿಯೋ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.